ಯಾರು ಇಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಇದ್ದರೆ ಅಟೆಂಡ್ರು ಕರೀಲ್ಲ. ಎಲ್ಲ ನಿಮಗೆ ಫೆಸಿಲಿಟಿ ಬೇಕು, ನೀವು ಕರ್ಕೊಂಡು ಬರ್ಬೋದು. ನಾನು ಬರೋದೇ ಲೇಟ್ ಆಗ್ಬಿಡ್ತೇನೆ, ನನಗೆ ಹುಷಾರಿಲ್ಲ ಸರ್, ನಾನು ಕರ್ಕೊಂಬರಲಿಲ್ಲ. ಯಾಕೆಂದರೆ ನೀವು ನಮಗೆ ಗೊತ್ತಾಯಿತು. ನೀವು ಫೋನ್ ಮಾಡಿ ವಿಡಿಯೋ ತಗೋಬಾರ್ದು. ಇದೆ ಸ್ಟಾರ್ಟ್ ಮಾಡಿದ್ದೀರಾ? ಇಲ್ಲ 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 ಇಲ್ಲ. ಯಾರಿಗೆ ಕಳಿಸ್ತೀರಾ? ಹಾಂ, 2 ಫೋನಲ್ಲಿ ಮಾಡಿ, ನಮ್ದು ಒಂದು ಮಾಡಿ. ಎಲ್ಲರೂ ವಿಡಿಯೋ ಆನ್ ಇಟ್ಕೊಳ್ರಿ, ಇದು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ಅಪ್ಲಿಕೆಂಟ್ ಇಸ್ ಆಸ್ಕಿಂಗ್ ಫಾರ್ ವಿಡಿಯೋ ರೆಕಾರ್ಡಿಂಗ್. ಎಲ್ಲಿ ಇದೆ ವಿಡಿಯೋ ರೆಕಾರ್ಡಿಂಗ್ ಮಾಡಬಹುದು ನೀವು ಅಂತ ತೋರಿಸಿ. ಅದು ಹಿಂಗೆ ಇಲ್ಲ, ಇಲ್ಲಿ ಕೈಗೆ ತೋರಿಸಿ. ಅಷ್ಟು ದೂರ ನನಗೆ ಓದಕ್ಕೆ ಆಗಿಲ್ಲ. ಇದನ್ನು ಯಾರಾದರೂ ಒಬ್ರು ಹಿಡ್ಕೊಳ್ಳಿ, ಒಬ್ರು ಹಿಡ್ಕೊಳ್ಳಿ ಇದನ್ನು. ಸುಮ್ಮನೆ ತೆಗಿ ಪ್ಲೀಸ್. ನಂದು ತೆಗಿಬೇಕು, ನಿಮ್ದಲ್ಲ? ನಮ್ಮದ್ರಲ್ಲಿ ಸಾಕು, ನಿಮ್ದು 2 ತಗೊಳ್ಳಿ. ಹಾಂ ಸರ್. ವಾಟ್ ಇಸ್ ದಿಸ್? ನಿಮ್ಮ ಪರ್ಮಿಷನ್ ಇದ್ರೆ ಮಾತ್ರ, ಇಲ್ಲದಿದ್ರೆ ಆಡಿಯೋ ವಿಡಿಯೋ ಸಾಕ್ಷಿ, ಕರ್ನಾಟಕ ತಿದ್ದುಪಡಿಗೆ ರಾಷ್ಟ್ರಪತಿ, ಬಾಂಬೆ ಹೈಕೋರ್ಟ್. ಸರ್ ಥ್ಯಾಂಕ್ ಯು ಸರ್. ಹಾಂ, ಆಯಿತು. ಈಗ ನಿಮ್ಮ ಮಾತು ಹೇಳಿ. ಅಂದರೆ ಸ್ಟಾರ್ಟ್ ಮಾಡೋದಾ? ಒಂದು ನಿಮಿಷ ಸರ್, ಒಂದು ಸೆಕೆಂಡ್. ಸರ್, ನಾನು ತಮ್ಮ ಕಚೇರಿಗೆ ಏನು ಚಿಕ್ಕಮಗಳೂರು ಅದು ವಿಡಿಯೋ ಕೂಡ ಇದರಲ್ಲಿ ತಗೊಳ್ಳಿ, ಅಲ್ಲಿ ಎಲ್ಲರೂ ಬರ್ತಾ ಇದ್ದಲ್ಲ ಇಲ್ಲಿ ನಿಂತು ಅದು ಕೂಡ ತಗೊಳ್ಳಿ. ಹಾಂ, ಹೇಳಿ. ಅಲ್ಲಿಂದ ಹೋದ್ರೆ ಹೇಳಿ ಆಮೇಲೆ. ಇದು ಚಿಕ್ಕಮಗಳೂರು ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯ ವ್ಯಾಪ್ತಿಯ ಎಲ್ಲ ಪ್ರಾದೇಶಿಕ, ಸಾಮಾಜಿಕ, ವನ್ಯಜೀವಿ ಸಂಶೋಧನೆ ವಿಭಾಗಗಳ ಕಚೇರಿಗಳಲ್ಲಿ, ವಿಭಾಗಗಳ ವ್ಯಾಪ್ತಿಯ ಎಲ್ಲ ಉಪವಿಭಾಗಗಳ ಕಚೇರಿಗಳಲ್ಲಿ, ಎಲ್ಲ ವಲಯ ಕಚೇರಿಗಳ ವ್ಯಾಪ್ತಿಯ ನೆಡತೋಪುಗಳಲ್ಲಿ, ಡಿಂಗೂರಿಯಿಂದ ಪಿಸಿಪಿಯಾಗಿ, ಪಿಸಿಪಿಯಿಂದ ಪ್ರಸ್ತುತ ಹೊರಗುತ್ತಿಗೆ ಅಡಿಯಲ್ಲಿ ಅರಣ್ಯ ವೀಕ್ಷಕರು, ನೆಡತೋಪು ಕಾವಲುಗಾರರು, ಎಪಿಸಿ ಕ್ಯಾಂಪ್ ವಾಚರ್ಗಳು, ಆರ್ಆರ್ಬಿ ಮತ್ತು ಸಸ್ಯ ಕ್ಷೇತ್ರ ರಾತ್ರಿ ಪಾಳಿ ಕಾವಲುಗಾರರು, ಕಂಪ್ಯೂಟರ್ ಆಪರೇಟರು, ವಾಹನ ಚಾಲಕರು, ಲಿಪಿಕ ಅಕ್ಷರಸ್ಥ ಸಹಾಯಕರು, ಕಚೇರಿ ಸೇವಕರು, ಸ್ವೀಪರ್, ಜವಾನರ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಲು ಹೊರಸಂಪನ್ಮೂಲ ಸಿಬ್ಬಂದಿಗಳನ್ನು ಸರಬರಾಜು ಮಾಡುತ್ತಿರುವ ಏಜೆನ್ಸಿಗಳಿಗೆ ಸರ್ಕಾರದಿಂದ ಪಾವತಿಯಾಗಿರುವ ಬಾಬ್ತಿನ ವಿವರವನ್ನು ಹಾಗೂ ಏಜೆನ್ಸಿಗಳು ಸಿಬ್ಬಂದಿಗಳಿಗೆ ಪಾವತಿಸಿರುವ ವೇತನದ ವಿವರವನ್ನು ಈ ಕೆಳಕಂಡ ನಮೂನೆಯಲ್ಲಿ ದೃಢೀಕರಿಸಿ ನೀಡಬೇಕಾಗಿ ಕೋರಿದೆ. ವೃತ್ತ, ವಿಭಾಗ, ಉಪವಿಭಾಗ, ವಲಯ ಕಚೇರಿಗಳ ಹೆಸರು, ನೆಕ್ಸ್ಟ್ ಕಾರ್ಯನಿರ್ವಹಿಸುತ್ತಿರುವ ಹೊರಸಂಪನ್ಮೂಲ ಸಿಬ್ಬಂದಿಗಳ ಸಂಖ್ಯೆ, ಅದರಲ್ಲಿ ಪುರುಷ ಮತ್ತು ಮಹಿಳೆ, ಹೊರಸಂಪನ್ಮೂಲ ಸಿಬ್ಬಂದಿಗಳ ವಯಸ್ಸಿನ ವಿವರ 18 ರಿಂದ 30, 30 ರಿಂದ 40, 41 ರಿಂದ 50, 51 ರಿಂದ 60. ಕಾರ್ಯನಿರ್ವಹಿಸುತ್ತಿರುವ ಹೊರಸಂಪನ್ಮೂಲ ಸಿಬ್ಬಂದಿಗಳಲ್ಲಿ ನೌಕರರ ಸಂಖ್ಯೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ವರ್ಗ. ಹೊರಗುತ್ತಿಗೆ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೆ ಏಜೆನ್ಸಿಗಳಿಗೆ ಸರ್ಕಾರದಿಂದ ಪಾವತಿಯಾಗಿರುವ ಬಾಬ್ತಿನ ವಿವರವನ್ನು ಹಾಗೂ ಏಜೆನ್ಸಿಗಳು ಸಿಬ್ಬಂದಿಗಳಿಗೆ ಪಾವತಿಸಿರುವ ವೇತನದ ಜೊತೆಗೆ ಇಎಸ್ಐ ಬತ್ ಪಿಎಫ್ನ ವಿವರ 7, 2017, 17, 18, 18, 19, 19, 20, 20, 21, 21, 22, 22, 23, ಜನವರಿ 24ರ ಅಂತ್ಯಕ್ಕೆ ಇದನ್ನ ಕೊಡಬೇಕು ಅಂತ ಹೇಳಿದ್ವಿ. ತಾವು ತಮ್ಮ ಕಚೇರಿಯಿಂದ 30 ದಿನ ಆದ್ರೂ ಕೂಡ ಯಾವುದೇ ರೀತಿ ಮಾಹಿತಿ ಬರಲಿಲ್ಲ ಇದ್ರ ಸಂಬಂಧ. ಅದಕ್ಕೆ ತಮಗೆ ಫಸ್ಟ್ ಅಪೀಲು ಮೇಲ್ಮನವಿ ಹಾಕಿದ್ವಿ. ಯಾವತ್ತು 17/5/2024ರಲ್ಲಿ ಅಪ್ಲಿಕೇಶನ್ ಯಾವಾಗ ಹಾಕಿದ್ರಿ ನೀವು? ಈ ಅಪ್ಲಿಕೇಶನ್ ಫಸ್ಟ್ ಅಪ್ಲಿಕೇಶನ್ 4/4/24 ಇಸ್ವಿನಲ್ಲಿ ಹಾಕಿದ್ವಿ. 4/4/2024 ಆ ಫಸ್ಟ್ ಅಪೀಲ್ನ ನಿಮ್ಮ ಮೇಲ್ಮನವಿನ 17/5/2024ರಲ್ಲಿ ಹಾಕಿದ್ವಿ. ಅದಕ್ಕೂ ಯಾವುದೇ ರೀತಿ ಮಾಹಿತಿ ಬರದೇ ಇದ್ದಂಥ ಸಂದರ್ಭದಲ್ಲಿ ಸೆಕೆಂಡ್ ಅಪೀಲು 19/3ನಲ್ಲಿ ಆಯೋಗಕ್ಕೆ ಹಾಕಿದ್ವಿ. ಆಯೋಗದಕ್ಕೆ ಹಾಕಿದ್ವಿ. ಡೇಟ್ ಸರ್, ದ್ವಿತೀಯ ಮೇಲ್ಮನವಿಗೆ 14/1/2024. ಇದು 12/11/2022ರಲ್ಲಿ ಸೆಕೆಂಡ್ ಅಪೀಲು 12/11/2022
2024 ಇಲ್ಲಿದೆ ನೋಡಿ ಸರ್. ಓಕೆ ಇದರಲ್ಲಿ ಈ ದಿನಾಂಕದಲ್ಲಿ 2nd ಅಪೀಲ್ ಆಗಿದ್ರು. ಅಲ್ಲಿಂದ ಅವರು ನಮ್ಮ ಆಯೋಗದ ಕೋರ್ಟ್ಗೆ ನನಗೆ ಯಾವತ್ತಿದು ಬಂತು 12/9/2025ಕ್ಕೆ 11 ಗಂಟೆಗೆ ಹಾಜರಾಗಕ್ಕೆ ಅಂತ ಹೇಳಿ ಮಾನ್ಯ ಆಯೋಗದ ನ್ಯಾಯಾಧೀಶರ ಮುಂದೆ ಹಾಜರಾದಂಥ ಸಂದರ್ಭದಲ್ಲಿ ತಾವು ಈಸಿನೆಲ್ಲ ಮೊಬೈಲ್ನಲ್ಲೇ ಯಾವುದ್ರಲ್ಲಿ ಇದ್ರೆ ಅವ್ರಿಗೆ ನಿಮಗೆ ನೇರವಾಗಿ ಮೌಖಿಕ ನಿರ್ದೇಶನ ಕೊಟ್ಟರೆ ಅದರಂತೆ ತಾವು 12/9/25ರಲ್ಲಿ ಈ ಲೆಟರ್ನ ಹಾಕ್ಬಿಟ್ಟು ನನಗೆ ರಿಜಿಸ್ಟರ್ ಪೋಸ್ಟಲ್ಲಿ ಕಳಿಸಿದ್ರಿ. ನಾನು ಮತ್ತೆ ನಿಮಗೆ ವಾಟ್ಸಪ್ ಮುಖಾಂತರ ಮೊಬೈಲಲ್ಲಿ ಕಾಲ್ ಮಾಡಿ ನಾನು ಹುಷಾರಿಲ್ಲ ಅಂದಾಗ ವಾಟ್ಸಪ್ ಮುಖಾಂತರ ನಾನು ಲೆಟರ್ ಹಾಕಿದ್ದೀನಿ. ಹಿಂದೆ ಡೇಟ್ ಯಾವಾಗ ಆಗಿತ್ತು ಫಿಕ್ಸ್? ಅದು ಹಿಂದಿನ 23/9/2025ಕ್ಕೆ ಬನ್ನಿ ಅಂತ ಒಂದು ಪತ್ರ ವ್ಯವಹಾರ ಮಾಡಿದ್ವಿ. ನಾನು ಅದರಂತೆ ತಮಗೆ ಫೋನ್ ಮಾಡಿ 22/9/2025ರಿಂದ ನಾನು ಅನಾರೋಗ್ಯದ ನಿಮಿತ್ತ ತಮಗೆ ಫೋನ್ ಕಾಲಲ್ಲಿ ಮಾಡಿ ಮತ್ತೆ ವಾಟ್ಸಪ್ ಮುಖಾಂತರ ಲೆಟರ್ ಕೂಡ ಹಾಕಿದ್ದೀನಿ. ಈ ನೆಕ್ಸ್ಟ್ ನೀವು ಪುನಃ ಯಾವತ್ತು 3/10/2025ಕ್ಕೆ ಪುನರ್ ಡೇಟ್ ಕೊಟ್ಟು ಈ ಪತ್ರ ವ್ಯವಹಾರ ಮಾಡಿರೋದ್ರಿಂದ ನಾನು ತಮ್ಮ ಕಚೇರಿಗೆ ಇವತ್ತು ಹಾಜರಾಗಿದ್ದೀನಿ. ಓಕೆ, ಧನ್ಯವಾದಮ್ಮ. ಥ್ಯಾಂಕ್ ಯು ಸೋ ಮಚ್. ಈಗ ಫಸ್ಟ್ ಚಿಕ್ಕಮಗಳೂರು ಡಿವಿಷನ್ ಹೇಳಿ. ನೀವು ಈಗ ನಮ್ಮ ಆಫೀಸ್ ಅವರು ಹೇಳಿ. ಅಣ್ಣ ನೀವು ಅಲ್ಲಿಗೆ ಹೋಗಿ ಸಾಹೇಬ್ರನ್ನು ಕಂಡಿ. ಓಕೆ, ಈಗ ನಮ್ಮ ಆಫೀಸ್ ಅವರು ಹೇಳಿ ಏನ್ ಮಾಡಿದ್ದೀರಿ. ನಾನು ಬರಿತಾ ಇದ್ದೀನಿ, ನೀವು ಹೇಳಿ, ನಾನು ಬರಿತಾ ಇದ್ದೀನಿ. ಅವರು 4/4/2024ಕ್ಕೆ ಚಿಕ್ಕಮಗಳೂರು ವೃತ್ತದ ಮುಖ್ಯ ಸಂಸ್ಥಾನಿಕ ಕಚೇರಿ ವ್ಯಾಪ್ತಿಯ ಎಲ್ಲ ಪಾಲಿಕೆ ಸಾಮಾಜಿಕ ಸಂಶೋಧನಾ ವಿಭಾಗ ಕಚೇರಿಯಲ್ಲಿ ವಿಭಾಗಗಳ ವ್ಯಾಪ್ತಿಯ ಎಲ್ಲ ಉಪವಿಭಾಗ ಕಚೇರಿಗಳಲ್ಲಿ ಎಲ್ಲ ವಲಯ ಕಚೇರಿಗಳ ವ್ಯಾಪ್ತಿಯ ನಡುತೋಪುಗಳಲ್ಲಿ ನಿಂಬೂರಿಂದ PCP ಆಗಿ PCP ಪ್ರಸ್ತುತ ಹೊರಗುತ್ತಿಗೆ ಅಡಿಯಲ್ಲಿ ಅರಣ್ಯ ವೀಕ್ಷಕರು, ನೆಡುತೋಪು ಕಾವಲುದಾರರು, ACP ಕ್ಯಾಂಪ್ ವಾಚರ್, RRT ಮತ್ತು ಕಚೇರಿ ಸಸ್ಯ ಕ್ಷೇತ್ರ ರಾತ್ರಿ ಪಾಳಿ ಕಾವಲುದಾರರು, ಕಂಪ್ಯೂಟರ್ ಆಪರೇಟರ್, ವಾಹನ ಚಾಲಕರು, ಲಿಪಿಕ ಅಕ್ಷರ ಸಹಾಯಕರು, ಕಚೇರಿ ಸೇವಕರು, ಸ್ವೀಪರು, ಜವಾನರ ಹುದ್ದೆಗಳಲ್ಲಿ ಅವರು ಕೆಲವು ಕೇಳಿದ್ರು. ನಮ್ಮಲ್ಲಿ ಯಾವುದೇ ಥರ ಸ್ಯಾಲರಿ ಮಾಡದೇ ಇರೋದ್ರಿಂದ ಅವರು ನಾವೇನು ಮಾಡಿದ್ವಿ, ಮಾಹಿತಿ ಮತ್ತು ಅಧಿನಿಯಮ 2005 ಪ್ರಕಾರ ನಮ್ಮ ಯೂನಿಟ್ ಆಫೀಸರ್ಸಿಗೆ ನಾವು 15/4ಕ್ಕೆ ಕಳಿಸಿದ್ವಿ. 15/4 ಕಳಿಸಿದ್ವಿ. 4ಕ್ಕೆ ಏನು ಮಾಡಿದ್ರಿ? 6(3) ಮಾಹಿತಿ ಹಕ್ಕು ಅಧಿನಿಯಮ 2005ರ ನಿಯಮ 6(3) ಪ್ರಕಾರ ನಾವು ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಂದರೆ ಮ್ಯಾನೇಜರ್ ಇರ್ಬೋದು, ಡಿವಿಷನ್ ಮ್ಯಾನೇಜರು ಅಥವಾ ಅಧೀಕ್ಷಕರು ಇರ್ತಾರೆ, ಅವರು ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಆಗಿರ್ತಾರೆ, ಅವರಿಗೆ ಕಳಿಸಿದ್ದೀವಿ. ಆಮೇಲೆ ಮೇಡಮ್ ಸರ್ ಈಗ ಮತ್ತೊಂದು 2 ಹೇಳ್ತಾ ಇದ್ದಾರೆ, ಅದು ನನ್ನ ಫೈಲ್ ನೋಡಬೇಕಾಗುತ್ತೆ ಸರ್. ನನ್ನ ಬಗ್ಗೆ ನೋಡಿ, ಈಗಲೇ ನೋಡಿ, ಫೈಲ್ ನೋಡೋಕೆ ಇದೆ. ಓಕೆ, ಚಿಕ್ಕಮಗಳೂರು DFO ಚಿಕ್ಕಮಗಳೂರು DFO ಆಫೀಸ್ ಇದೆ. ವೇಟ್ ಸರ್, ಚಿಕ್ಕಮಗಳೂರು DCF ಆಫೀಸ್. ಹೇಳಿ. ಈಗ 15/4 ಯಾವಾಗ 25/24 ವೇಟ್ ಅಮ್ಮ, ನಿಧಾನ ಮಾತಾಡಿ, ನಾನು ಕೇಳ್ತಾ ಇದ್ದೀನಿ. 25/24 20th May. ಹಾಂ ಸರ್. 20th ಮೇಗೆ ನಾವು 6 ಪ್ರಕಾರ ಓಕೆ. ನೀವು ಸ್ಯಾಲರಿ ಮಾಡ್ತಾ ಇಲ್ಲ? ಯಾರು ಸ್ಯಾಲರಿ ಮಾಡ್ತಾ ಇಲ್ಲ? ಅದು ಆದ್ಮೇಲೆ ಏನಾಯ್ತು? ಅದರಿಂದ ಮಾಹಿತಿ ಬಂದಿಲ್ಲ ಸರ್. ನಾವು ಅವರಲ್ಲಿ ಕೇಳಿದ್ರೆ ಸರ್ ಒಂದು ಫಾರ್ಮೆಟ್ ಕೊಟ್ಟಿದ್ವಿ. ಪ್ರಿಪರೇಷನ್ ಮಾಡಿ ಕೊಡಿ, ನಮ್ಗೆ ಅವಕಾಶ ಇಲ್ಲ. ರಿಪ್ಲೈ ಇದೆಯಾ ನಿಮ್ಮ ಕಡೆ? ನಾನು ಜಸ್ಟ್ ಮಾತಾಡೋದು ಸರ್. ಓಡಲ್ಲಿ ಏನಿಲ್ಲ, ರಿಪ್ಲೈ ಇದೆಯಾ? ಇಲ್ಲ ಸರ್. ಆಯ್ತು. ಒಂದು ನಿಮಿಷ. ಭದ್ರಾ ಹೇಳಿ. ನಮ್ಮ ಕಚೇರಿ 15 ನಾವು ಈಗ ಬಂದಾಗ ನಮಗೆ ಲೆಟರ್ ಬಂತು. ನಾವು 60 ಪ್ರಕಾರ ಸಂಬಂಧಪಟ್ಟ ರೇಂಜಿಗೆ 14/5/24ರಲ್ಲಿ 14/5/24ರಲ್ಲಿ ಆಮೇಲೆ ಸಂಬಂಧಪಟ್ಟ ಏಜೆನ್ಸಿಗೂ ಸಹಿತ 15/4/24ರಲ್ಲಿ ಲೆಟರ್ ಹಾಕಿದ್ದೀವಿ. 14/5/24 14/5/24ರಲ್ಲಿ ಸರ್.
14 ಮೇ ಹೌದು ಸರ್. ಏಜೆನ್ಸಿ. ಆಮೇಲೆ ಸಂಬಂಧಪಟ್ಟ ಏಜೆನ್ಸಿ ಅವರು ಈಗ ನಮಗೆ ಲೆಟರ್ ನಮ್ಮನ್ನ ಫೋನ್ ಮಾಡಿ ಕೇಳಿದಾಗ ಇದು ನೀವು ಕೇಳಿರೋ ಮಾಹಿತಿ ನಿಯಮ 11(1) ಮತ್ತು 11(2) ಮಾಹಿತಿ ಉನ್ನತಿ ಪ್ಲಸ್ ವೈಯಕ್ತಿಕ ದಾಖಲೆಗಳಿಂದ ದುರ್ಬಳಕೆ ಆಗುವ ಸಾಧ್ಯತೆ ಇರುತ್ತದೆ. ಯಾವಾಗ ಬಂದಿದ್ರು ಇವರು? ನಾವು ಕೊಟ್ಟೆ ಸರ್ 14/5/24ಕ್ಕೆ. ಇವರು ಮೊನ್ನೆ 29 ನಾವು ಫೋನ್ ಮಾಡಿದಾಗ 29/9/25 ನಮಗೆ ಲೆಟರ್ ಕೊಟ್ಟಿದ್ದಾರೆ. 20th ಸೆಪ್ಟೆಂಬರ್ 20. 29 ಸೆಪ್ಟೆಂಬರ್ 29 ಸೆಪ್ಟೆಂಬರ್ 25. ಮತ್ತೆ ರೇಂಜ್ ಇಂದ ವೇಟ್ ಏನಂತ ಕೊಟ್ಟಿದ್ದಾರೆ? ಥರ್ಡ್ ಪಾರ್ಟಿ ಇದೆ. ಆಯ್ತು, ಎಷ್ಟೇ ಮಾಡ್ತೀರಿ? ರೇಂಜ್ ಇಂದ ಮತ್ತೆ ನಿಮಗೆ ಫೋನ್ ಬಂದಿದೆ. ಮಾಡಿದಾಗ ಕೇಳಿದಾಗ ನಾವು ಕೊಡ್ತೀವಿ. ಆಯ್ತು, ಭದ್ರ ಆಯ್ತು, ಸಿಕೆಎಂ ಆಯ್ತು. ಗೊಪ್ಪ ಏನ್ ಮಾಡಿದ್ರಿ? Sir, the application was given on 4/4/2024, sir. From Circle Office, it has been forwarded on 15/4, sir. Yeah. So within 30 days, sir, on 23/4, we have issued a letter saying, sir, under Section 7(9) of RTI Act, we have given them a time, sir. 3/5 at 11 o'clock, you please come and inspect the office record. Why? Because, sir, the applicant has asked information in a specific format, sir. In that format, we have not maintained any record, sir. And as per RTI, sir, in whatever format it is available in our office, sir, we have to give the information, sir, not as per their format, sir. Yes, absolutely. Now you tell me which date you had called them. Sir, we have called them on 3/5/2024. Before 30 days, sir. Before 30 days, on 3/5/2024 at 11 o'clock, we have asked them to appear in our office, search our records, whatever information is required, we can give them, sir. But there is no reply from them, sir. Not even they have to register for, sir. We have sent them. They have accepted our information, sir. They have accepted our notice, but they have not intimated us anything, sir. Social. Sir, one submission, sir. One more submission, sir. Yeah. Specifically, sir, nowhere it is mentioned that the applicant has given a specific format and has requested the information, sir, which is not acceptable in RTI, sir. Yes. Anand. Because, sir, yes, sir. Because whatever information I you agree. have regarding also. I agree with your opinion, Shivshankar. Anand, please. Yes. ಸರ್ ನಾವು 8/5ಕ್ಕೆ ರಿಪೋರ್ಟ್ ಕೊಟ್ಟಿದ್ದೀವಿ ಸರ್. ಏನಂತ ಕೊಟ್ಟಿದ್ದೀರಿ? ಅವರು 2 ಏಜೆನ್ಸಿ ಇದ್ದು ಸರ್, 2 ಏಜೆನ್ಸಿಯಿಂದ ನಮ್ಮಿಂದ ಏಜೆನ್ಸಿಗೆ ಹೋಗಿದ್ದು, ಏಜೆನ್ಸಿಯಿಂದ ಅವರಿಗೆ ಔಟ್ಸೋರ್ಸ್ ನಿಮ್ಮಿಂದ ಏಜೆನ್ಸಿಗೆ ಯಾವಾಗ ಹೋಗಿದೆ? ಅದರಲ್ಲಿ ಅಲ್ಲ ಸರ್, ಆ ಟೈಪ್ ಅಲ್ಲ. ಅಂದ್ರೆ ಏಜೆನ್ಸಿಯಿಂದ 2017-18ರಿಂದ 2021 ತನಕ ಕೇಳಿತ್ತು ಸರ್. ತದನಂತರ ಅವರು ಉನ್ನತಿ ಅಂತ ಸೆಪರೇಟ್ ಪಾರ್ಟಿ ಬಂದಿತ್ತು ಸರ್. ಟೆಂಡರ್ ಮಾಡಿದ್ಮೇಲೆ ಅವ್ರ ಟೆಂಡರ್ ಇದ್ದು ನಾ ಕೊಟ್ಟಿರ್ತೀರ ಮತ್ತು ಅವರು ಇಬ್ಬರಿಗೆ ಹಾಕಿದ್ದೀರ. Okay, please tell me date, when you have done what? 7/5/2024. 7/5 ಗೆ ಯಾರಿಗೆ ಕಳಿಸಿದ್ರಿ ತಾವು? ಹೇಮಲತಾ ಸರ್. ಹೇಮಲತಾ ಅಪ್ಲಿಕೆಂಟ್ ಸರ್. ಏನಂತ ಕಳಿಸಿದ್ರಿ? ಅವ್ರು ಫೋನ್ ಮಾಡಿ ಏನು ಫಾರ್ಮ್ ಮಾಡಿ ಕೇಳಿದ್ರು ಸರ್. ಸ್ಪೆಸಿಫಿಕ್ ಆಗಿ ಫಾರ್ಮೆಟ್ ಮಾಹಿತಿ ಫಿಲ್ ಮಾಡೋದಕ್ಕೆ ಕಳಿಸ್ಕೊಟ್ಟಿದ್ದೀವಿ ಸರ್. ಮಾಹಿತಿ ಕೊಟ್ಬಿಟ್ಟಿದ್ದೀರಾ ನೀವು? ಹೌದು ಸರ್, ಮಾಹಿತಿ ಇದೆ ಸರ್. Okay. Anything else? Anybody want to tell? ನೀವು ಏನಾದರೂ ಮಾತಾಡಲಿಕ್ಕೆ ಇಷ್ಟ ಇದೆಯಾ? ಯಾರಿಗೆ ಒಬ್ಬರಿಗೆ ಆಫೀಸಿಂದ ಹೇಳಿ ಸರ್. ನಮ್ಮ ಆಫೀಸಿಗೆ ಮಾಡಿದ ಸರ್ ಮತ್ತೆ ಮೇಲ್ಮನವಿ ಕೊಟ್ಟಿದ್ದಾರೆ. 15/17/5ಕ್ಕೆ ಕೊಟ್ಟಿದ್ದಾರೆ ಮೇಲ್ಮನವಿ. ಅದಕ್ಕೆ ಪ್ರಥಮ ಮೇಲ್ಮನವಿ ನಮಗೆ ಕೊಟ್ಟಿದ್ದಾರೆ. ನಾನು ಹೇಳಿದ್ವಿ ಅವರಿಗೆ 24/5ಕ್ಕೆ ಹೇಳಿದ್ದೀವಿ. ಸಂಬಂಧಪಟ್ಟ DCSಗಳು ಮೇಲ್ಮನವಿ ಪ್ರಾಧಿಕಾರ ಆಗಿರ್ತಾರೆ ಅಂತ ಹೇಳಿದ್ದೀವಿ ಸರ್. ಅದಾದಮೇಲೆ 12/9ಕ್ಕೆ ನಮ್ಮ ಸಾಹೇಬರಿಗೆ ಬಂದಂಥ ದೂರವಾಣಿ ಕರೆ ಮೇರೆಗೆ ನಾವು ಎನ್ಕ್ವೈರಿ ಅಂತ ಹೇಳಿ, ಅಂದರೆ 1 ತಿಂಗಳು ಗಡುವು ಕೊಡ್ತಾರೆ ಅಂತ ಹೇಳಿ ನಾವೇನು ಮಾಡಿದ್ದೀವಿ, ಎಲ್ಲ DCSಗೆ ಎನ್ಕ್ವೈರಿ ಅಂತ ಹೇಳಿ ಕರೆದಿದ್ವಿ ಸರ್. ಏನೇನು ಅದು 12/9ಕ್ಕೆ
ಓಕೆ ಅವರ ಇಲ್ಲಿ ಅಥವಾ ಯಾರು ಮಾಹಿತಿ ಕೊಡೋರು ಯಾರಿದ್ದಾರೆ ಏನೇನು ಕ್ರಮ ಕೈಗೊಂಡಿದ್ದೀನಿ ಅಂತ ಕೇಳಿದ್ವಿ ಸರ್. ಅವತ್ತು ದಿನ ಡೇಟ್ ಕೂಡ ಫಿಕ್ಸ್ ಮಾಡ್ತೀವಿ. 23 ಓಕೆ, ಅವ್ರದ್ದು ಹೆಲ್ತ್ ಸರಿ ಇರಲಿಲ್ಲ, ತೊಂದರೆ ಇಲ್ಲ. ಓಕೆ ಓಕೆ ಫೈನ್. ಈಗ ಇವರ ಅಪ್ಲಿಕೇಶನ್ ಕೊಡಿ ನನಗೆ. ಇವರ ಅಪ್ಲಿಕೇಶನ್ ಕೊಡಿ. ನಿಂದು ಸೆಕೆಂಡ್ ಅಪೀಲ್ ಫಸ್ಟ್ ಇಯರಿಂಗ್ 12/9 ಆಗಿತ್ತು ಮಾ, 12/9 ಆಗಿತ್ತು ನಿಂದು ಫಸ್ಟ್ ಅಪೀಲ್ ಇನ್ಫಾರ್ಮೇಶನ್ ಕಮಿಷನ್ ಅಲ್ಲಿ ಆಯೋಗದಲ್ಲಿ. ಓಕೆ, AIC ಮಾನ್ಯ ನ್ಯಾಯಾಧೀಶರು ನಮಗೆ 12/9/25 ಇದು ಪರಿಶೀಲನೆ ಮಾಡಕ್ಕೆ ಹೇಳಿದರು. ಈಗ ನಾವು KICಗೆ ನಮ್ಮದು ಅಭಿಪ್ರಾಯ ಕೊಡಬೇಕಾಗಿರುತ್ತೆ, ಹೌದಾ? Okay, so ನಂಬರ್ 1 ಹೈಕೋರ್ಟ್ ಆಫ್ ಮಧ್ಯಪ್ರದೇಶದ ಒಂದು ಜಜ್ಮೆಂಟ್ ಇದೆ. ಅದರ ಪ್ರಕಾರ ನೀವು ಕೊಟ್ಟಿದ್ದ ಫಾರ್ಮೆಟ್ ಅಲ್ಲಿ PIO ಮಾಹಿತಿ ಕೊಡಂಗಿಲ್ಲ. ಸೊ ಯಾರು ನಿಮಗೆ ಮಾಹಿತಿ ಕೊಟ್ಟಿಲ್ಲ ಅದರದ್ದು ನಾವು ಕರೆಕ್ಟ್ ಆಗಿ ಇಡ್ತೀವಿ. ಈಗ ಇವರಿಗೆ ನೀವು ಯಾವುದು ಇವರ ಕಡೆ ಲಭ್ಯ ಇದೆ ಮಾಹಿತಿ ಅದು ಮಾತ್ರ ಕೊಡ್ತಾರೆ. ನೀವು ಕೊಟ್ಟಿದ್ದು ಫಾರ್ಮೆಟ್ ಅಲ್ಲಿ ಇವರು ಕೊಡ್ಲಿಕ್ಕೆ ಕಂಪಲ್ಸನ್ ಮಾಡಕ್ಕೆ ಆಗಲ್ಲ, ನಾನು ಮಾಡಕ್ಕೆ ಆಗಲ್ಲ, ಯಾರು ಮಾಡಕ್ಕೆ ಆಗಲ್ಲ. ಅಲ್ಲ, ಇದು ವೈಯಕ್ತಿಕ ಮಾಹಿತಿ ಅಲ್ವಾ? ವೈಯಕ್ತಿಕ ಮಾಹಿತಿ ನಾನು ಹೇಳ್ತಾನೆ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ, ಈಗ ನನ್ನ ಕಡೆ ಇದೆ ಇವರ ನಿಮ್ಮ ಹೆಸರು ಏನ್ರಿ? ರುದ್ರೇಶ್, ಸುಂದರೇಶ್. ಈಗ ನನ್ನ ಕಡೆ ಇವರ ಹೆಸರು ಸುಂದರೇಶ್ ಅಂತ ಇದೆ. ಈಗ ನೀವು ಇವ್ರ ಫಾದರ್ ಹೆಸರು ಏನು ಕೇಳಿದ್ರೆ ನಾನು ಕೊಡಕ್ಕೆ ಬಾಧ್ಯ ಇಲ್ಲ. ಅಮ್ಮ, ಫಾರ್ಮೆಟ್ ನೀವು ಕೊಟ್ಟಿದ್ದೀರಿ. ಈ ಫಾರ್ಮೆಟ್ ಅಲ್ಲಿ ಯಾರು PIO ಮಾಹಿತಿ ಫಾರ್ಮೆಟ್ ಅಲ್ಲಿ ವೈಯಕ್ತಿಕ ಮಾಹಿತಿ ನಾನು ಹೇಳ್ತಾ ಇಲ್ಲ, ಫಾರ್ಮೆಟ್ ಹೇಳ್ತಾ ಇದ್ದೀನಿ. ಫಾರ್ಮೆಟ್ ಅಲ್ಲಿ ಮಾಹಿತಿ ಕೊಡಂಗಿಲ್ಲ. ನಮ್ ಕಡೆ ಈ ಫಾರ್ಮೆಟ್ ಅಲ್ಲಿ ಯಾರು PIO ಕಡೆ ಈ ಫಾರ್ಮೆಟ್ ಅಲ್ಲಿ ಮಾಹಿತಿ ಇದೆಯಾ? ಇಲ್ಲ. ಈ ಫಾರ್ಮೆಟ್ ಅಲ್ಲಿ ಮಾಹಿತಿ ಇದ್ರೆ ಮಾತ್ರ ನಮ್ ಕಡೆ ಯಾವ ಮಾಹಿತಿ ಇದೆ ಆ ಮಾಹಿತಿ ಪಬ್ಲಿಕ್ ಡೊಮೈನ್ ಇರ್ತದೆ. ಆ ಮಾಹಿತಿ ತಾವು ಕೇಳಿದ್ರೆ ನಾವು ಖಂಡಿತ ನಮ್ ಎಲ್ಲ PIOಗಳು ಅದು ಕೊಡ್ಲಿಕ್ಕೆ ನಾನು ಆದೇಶ ಮಾಡ್ತಿದ್ದೆ. ನೀವು ಫಾರ್ಮೆಟ್ ಅಮ್ಮ, ತಾವು ಫಾರ್ಮೆಟ್ ಮಾಡಿದಿರಿ. ತಮ್ಮ ಫಾರ್ಮೆಟ್ಗೆ ನಾವು ಕೊಡಕ್ಕೆ ನಮ್ಗೆ ಕಂಪಲ್ಸನ್ ಇಲ್ಲ. ಸರ್ಕ್ಯುಲರ್ ಇಲ್ಲ, ಜಜ್ಮೆಂಟ್ ಇದೆ ನನ್ನ ಕಡೆ. ಈ ನಮೂನೆಯಲ್ಲಿ ಈ ನಮೂನೆ ಇಲ್ಲ. ಯಾವ ನಮೂನೆಯಲ್ಲಿ ನಮ್ಮ ಕಡೆ ಯಾವುದು ನಮೂನೆ ಲಭ್ಯ ಇದೆ ಆ ನಮೂನೆಯಲ್ಲಿ ನಾವು ಕೊಡಬಹುದು. ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ ಕೇಳಿ ಸರ್. ಇಲ್ಲಿ ನಾನು ಯಾವ ನಮೂನೆ ಅಂತಾನೆ ಕೇಳಿದೆ. ಏನ್ ಕಚೇರಿ ಹೆಸರು ಯಾವ ಹೆಸರು ಅಂತ ಗೊತ್ತಿಲ್ಲ.
ವಿಭಾಗ ಯಾವುದು, ವೃತ್ತ ಇದು ಯಾವುದು ಎಲ್ಲ ಕೊಡಂಗಿಲ್ಲ. ಕಂಪೈಲ್ ಮಾಡ್ಬೇಕಾಗಿರುತ್ತೆ, ಕಂಪೈಲ್ ಮಾಡಿ ಇನ್ಫಾರ್ಮೇಶನ್ ಒಂದ್ ನಿಮಿಷ ಅಲ್ಲ ಸರ್, ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ? ನೌಕರರು ಕೆಲಸ ಮಾಡ್ತಿದಾರಲ್ಲ. ಕಂಪೈಲ್ ಮಾಡಿ ಕೊಡಂಗಿಲ್ಲ. ನೀವು ಫಾರ್ಮ್ಯಾಟ್ ನೀವು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಅಲ್ಲ ಕೇಳಬೇಕಾಗಿರುತ್ತೆ. ಸರ್, ಕ್ಲಿಯರ್ ಆಗಿ ಕೇಳಿದಿನಲ್ಲ. ಹೊರಗುತ್ತಿ ಪ್ರಾರಂಭ ಆಗಿ ಇಲ್ಲಿವರೆಗೂ ಏಜೆನ್ಸಿಗಳಿಗೆ ಸರ್ಕಾರ ಎಷ್ಟು ಹಣ ಪಾವತಿ ಮಾಡೈತೆ, ಏಜೆನ್ಸಿಗಳು ಕೆಲಸ ಮಾಡ್ತಿರುವಂತ ಕರ್ತವ್ಯ ನಿರತ ನೌಕರರುಗಳಿಗೆ ಎಷ್ಟು ಹಣ ಅವರು ಪಾವತಿ ಮಾಡ್ತಾ ಇದ್ದಾರೆ, ಅದು ಯಾಕೆ ಕೊಡಕ್ ಬರಲ್ಲ? ಮತ್ತೆ ಅವ್ರು ಹೇಳ್ತೇನೆ ಹೇಳಲೇ ಇಲ್ಲ. ಮತ್ತೆ ಜಡ್ಜ್ ಆತರ ಹೇಳಿದ್ರ ನಾನು ಸಾಹೇಬ್ ಪುನರ್ ಪರಿಶೀಲನೆ ಮಾಡಕ್ಕೆ ಹೇಳಿದಿರಿ, ನಾನು ಪುನರ್ ಪರಿಶೀಲನೆ ಮಾಡ್ತಾ ಇದ್ದೀನಿ. ತಾವು ಏನ್ ಫಾರ್ಮ್ಯಾಟ್ ಕೊಟ್ಟಿದ್ರಿ ಆ ಫಾರ್ಮ್ಯಾಟ್ ಅಲ್ಲಿ ಯಾರು PIOಗೆ ಕೊಡಕ್ಕೆ ನಾನು ಕಂಪಲ್ಸನ್ ಮಾಡಕ್ಕೆ ಸಾಧ್ಯ ಇಲ್ಲಮ್ಮ. ಯಾಕೆ ಸರ್? ಯಾಕೆಂದ್ರೆ ಕ್ಲಿಯರ್ ಆಗಿ ಇದೆ, ಕ್ಲಿಯರ್ ಆಗಿ ಬರ್ತಿದ್ದಾರೆ. Information sought by appellant is not available in the form as it was sought by the appellant. ತಾವು ಯಾವ ಫಾರ್ಮ್ಯಾಟ್ ಅಲ್ಲಿ ಕೇಳಿದಿರಿ ಆ ಫಾರ್ಮ್ಯಾಟ್ ಅಲ್ಲಿ ನಮ್ಮ PIOs ಕಡೆ ಲಭ್ಯ ಇಲ್ಲ. ಮತ್ತೆ ಇನ್ಯಾವ ಫಾರ್ಮೆಟ್ ಅಲ್ಲಿ ಕೇಳಬೇಕು? ಫಾರ್ಮ್ಯಾಟ್ ಕೇಳಬಾರ್ದು. ಯು ಹ್ಯಾವ್ ಟು ರೈಟ್ ಕ್ಲಿಯರ್ ಕ್ವಶನ್, ಕ್ಲಿಯರ್ ಮಾಡಿ. ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. ಇಡೀ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂತ ನಿರ್ದೋಪ ಕಾವಲುಗಾರರಾಗಿರ್ಬೋದು, ಮತ್ತಿನ್ನೊಬ್ಬರಾಗಿರ್ಬೋದು, ಸುಮಾರು ಜನ ಹೆಚ್ಚಿನ ಭಾಗ ದುಡಿತಾ ಇದ್ದಾರೆ ಅಲ್ವಾ? ಅವ್ರಿಗೆ ನಿಮಿಷ ನಿಗದಿತ ಅವಧಿಗೆ ಅವ್ರ ವೇತನವೂ ಇಲ್ಲ, ಅವ್ರಿಗೆ ESI ಇಲ್ಲ, PF ಇಲ್ಲ, ಸರ್ಕಾರಿ ದರಪಟ್ಟಿಯಂತೆ ಸಂಬಳ ಕೂಡ ಹಾಕ್ತಾ ಇಲ್ಲ. ಮತ್ತೆ ಕೇಳೋ ಹಾಗಿಲ್ಲ. ಮತ್ತೆ ಯಾವ ನಮೂನೆಯಲ್ಲಿ ಕೇಳಬೇಕು? ನಮೂನೆದಲ್ಲಿ ನಾವು ಕೊಡಂಗಿಲ್ಲ, ನಂಬರ್ 1. ನಂಬರ್ 2, ಯಾರೊಬ್ರದ್ದು ವೇತನ ನಾವು ಓಪನ್ ಮಾಡಂಗಿಲ್ಲ, ಅದು ಥರ್ಡ್ ಪಾರ್ಟಿ ಇನ್ಫಾರ್ಮೇಶನ್ ಆಗುತ್ತೆ. ಥರ್ಡ್ ಪಾರ್ಟಿ ಎಲ್ಲಿ? ನಾನು ಯಾವ ವ್ಯಕ್ತಿಗತವಾಗಿ ನಾನು ಯಾರನ್ನೂ ಕೇಳೇ ಇಲ್ವಲ್ಲ. ಥರ್ಡ್ ಪಾರ್ಟಿ ಇನ್ಫಾರ್ಮೇಶನ್ ಅಂದ್ರೆ ಈಗ ಹೇಮಲತಾ ಅನ್ನೋ ಒಂದು ವ್ಯಕ್ತಿದ ಕೊಡಿ ಅಂತ ನಾನು ಕೇಳಿದ್ರೆ ಅದು ಓಕೆ, ನಾನು ಕೇಳೇ ಇಲ್ವಲ್ಲ ತರ. ಈ ಫಾರ್ಮ್ಯಾಟ್ ಅಲ್ಲಿ ನಾನು ಮಾನ್ಯ KICಗೆ ನಮ್ಮ ಅಭಿಪ್ರಾಯ ಬರೆದು ಕಳಿಸ್ತೀನಿ. ತಮಗೆ ನಾನು ಅಪರ್ಚುನಿಟಿ ಕೊಟ್ಟಿದ್ದೀನಿ, ಇವರೆಲ್ಲರಿಗೆ ಅಪರ್ಚುನಿಟಿ ಕೊಟ್ಟಿದ್ದೀನಿ. ಈ ಫಾರ್ಮ್ಯಾಟ್ ಅಲ್ಲಿ ನಾವು ಕೊಡಕ್ಕೆ ಕಷ್ಟ ಆಗುತ್ತೆ. ಮಾನ್ಯ KICದವರು ಬೇರೆ ಯಾವುದು ಆದೇಶ ಕೊಟ್ಟಾಗ ನಾವು ಅದರದ್ದು ಅನುಪಾಲನೆ ಮಾಡ್ತೀವಿ. ನಮ್ಮ ಕಡೆ ಏನು ಲಭ್ಯ ಇದೆ ಅದೇ ಫಾರ್ಮ್ಯಾಟ್ ಅಲ್ಲಿ ನಾವು ಕೊಡಬಹುದು. ಯಾವ ಫಾರ್ಮೆಟ್ ಕೊಟ್ಟೇ ಇಲ್ವಲ್ಲ ಸರ್? ಫಾರ್ಮ್ಯಾಟ್ ಕೊಡಂಗಿಲ್ಲ, ಫಾರ್ಮ್ಯಾಟ್ ಕೊಡಂಗಿಲ್ಲ. ಕೊಡಬೇಕಾದಂತ ದಾಖಲೆ ಯಾವ ನಮೂನೆಯಲ್ಲಿ ಕೊಡಬಹುದು? ನೀವು ಅದೇ ನಮೂನೆಯಲ್ಲಿ ನಮ್ದು ಏನ್ ಮಾಹಿತಿ ಇದೆ ಅದು ಪಬ್ಲಿಕ್ ಡೊಮೇನ್ ಅಲ್ಲಿ ಇರ್ತದೆ. ನೀವು ಫಾರ್ಮ್ಯಾಟ್ ಕೊಟ್ರೆ ನಿಮ್ಮದು ಒಂದು ಫಾರ್ಮ್ಯಾಟ್ ಕೊಟ್ರೆ ಅದು ಕೊಡೋಕೆ ಕಾನೂನು ಪ್ರಕಾರ RTI ಆಕ್ಟ್ ಪ್ರಕಾರ ಪ್ರೊವಿಷನ್ ಇಲ್ಲ. ಧನ್ಯವಾದ. ಬಂದ್ ಮಾಡಿ.